ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಕೇಳ್ತಾ ಇದ್ದೀರಾ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿ. ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ನಿಮ್ಗೆ ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳು ಇವುಗಳ ಕುರಿತು ಒಂದು ಇಂಟ್ರಡಕ್ಷನ್ ನ ಕೊಟ್ಟಿದ್ದೆ. ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳು. ಇಲ್ಲಿ ಎಲೆಗಳು ಅಂತ ಹೇಳಿದ್ರೆ ನಾವು ಸಸ್ಯದಲ್ಲಿ ಬಳಸುವಂತಹ ಎಲೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಈ ಕೃತಕವಾದಂತಹ ಎಲೆಗಳು ಏನಿರುತ್ತೆ ಮತ್ತೆ ನೈಸರ್ಗಿಕವಾದಂತಹ ಎಲೆಗಳಾದಂತಹ ಹತ್ತಿ, ಉಣ್ಣೆ, ರೇಷ್ಮೆ ಇವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ಸಂಶ್ಲೇಷಿತ ಅಂತ ಎಲೆಗಳು ಅಂತ ಹೇಳಿದ್ರೆ ಎಲೆಗಳ ಸಹಾಯದಿಂದ ಮಣಿಗಳನ್ನ ಜೋಡಿಸಿದಾಗ ದೊರಕುವ ನೆಕ್ಲೆಸ್ ನ ಏಕರೂಪ ವಿನ್ಯಾಸವನ್ನ ಸ್ಮರಿಸಿಕೊಳ್ಳಲು ಪ್ರಯತ್ನಿಸಿ, ಅಥವಾ ಅನೇಕ ಪೇಪರ್ ಕ್ಲಿಪ್ಗಳನ್ನ ಜೋಡಿಸಿ ಉದ್ದ ಸರಪಳಿಯನ್ನ ಮಾಡಲು ಪ್ರಯತ್ನಿಸಿ. ಎರಡರ ನಡುವೆ ಏನಾದ್ರೂ ಹೋಲಿಕೆ ಇದೆಯೇ ಅಂತ ಹೇಳಿದ್ರೆ ಅವುಗಳ ಡಿಸೈನ್ಗಳಲ್ಲಿ ಒಂದು ರೀತಿಯಾದಂತಹ ಹೋಲಿಕೆ ಇರುತ್ತೆ. ಸಂಶ್ಲೇಷಿತ ಎಲೆ ಸಹ ಚಿಕ್ಕ ಘಟಕಗಳನ್ನ ಜೋಡಿಸಿರುವಂತಹ ಸರಪಳಿಯಾಗಿದೆ. ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವೇ ಆಗಿದೆ. ಅನೇಕ ಇಂತಹ ಚಿಕ್ಕ ಘಟಕಗಳು ಸೇರಿ ಉಂಟಾಗುವ ಒಂದು ದೊಡ್ಡ ಘಟಕವನ್ನ ಪಾಲಿಮರ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆನೂ ಕೂಡ ನಾನು ಹೋದ ಕ್ಲಾಸ್ ನಲ್ಲಿ ನಿಮ್ಗೆ ಡಿಸ್ಕಷನ್ ಮಾಡಿದ್ದೆ. ಪಾಲಿಮರ್ ಅಂತ ಕರೀತಾರೆ. ಪಾಲಿ ಮತ್ತೆ ಮರ್ ಇವು ಎರಡು ಪದದಿಂದ ಸೇರಿ ಆಗಿರೋದು. ಇಲ್ಲಿ ಪಾಲಿ ಅಂತ ಹೇಳಿದ್ರೆ ಇದು ಒಂದು ಗ್ರೀಕ್ ಪದ ಆಯ್ತಾ. ಪಾಲಿ ಅಂತ ಹೇಳಿದ್ರೆ ಭಾಗ ಅಥವಾ ಘಟಕಗಳು ಅನ್ನುವಂತಹ ಅರ್ಥ ಬರುತ್ತೆ. ಮರ್ ಅಂತ ಹೇಳಿದ್ರೆ ಕ್ಷಮಿಸಿ, ಪಾಲಿ ಅಂತ ಹೇಳಿದ್ರೆ ಇದು ಮರ್ರಿನ ಅರ್ಥ. ಪಾಲಿ ಅಂತ ಹೇಳಿದ್ರೆ ಪಾಲಿ ಬಂದು ಅನೇಕ ಅಂತ ಅರ್ಥ. ಪಾಲಿಗಮಿ ಅಂತ ಹೇಳ್ತೀವಿ ಅಲ್ವಾ, ನೆನ್ಪಿದ್ಯಾ? ಪಾಲಿ ಅಂತ ಹೇಳಿದ್ರೆ ಅನೇಕ ಅನ್ನುವಂಥ ಅರ್ಥ ಬರುತ್ತೆ. ಮರ್ ಅಂತ ಹೇಳಿದ್ರೆ ಭಾಗ ಅಥವಾ ಘಟಕ ಅಂತ ಬರುತ್ತೆ. ಸೊ ಅನೇಕ ಘಟಕಗಳಿಂದ ಆಗಿರೋದು ಅಥವಾ ಅನೇಕ ಭಾಗಗಳಿಂದ ಆಗಿರೋದನ್ನ ನಾವು ಪಾಲಿಮರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪಾಲಿಮರ್ ಕೂಡ ನಿಸರ್ಗದಲ್ಲಿ ದೊರೆಯುತ್ತೆ. ನೈಸರ್ಗಿಕವಾಗಿ ಇರುವಂತಹ ಒಂದು ಪಾಲಿಮರ್ ಅಂತ ಹೇಳಿದ್ರೆ ಅದು ಹತ್ತಿ ಅಥವಾ ಕಾಟನ್. ಯಾಕಂತ ಹೇಳಿದ್ರೆ ಇದು ಸೆಲ್ಯುಲಾಸ್ ಎಂಬ ಪಾಲಿಮರ್. ಸೆಲ್ಯುಲಾಸ್ ದೊಡ್ಡ ಸಂಖ್ಯೆಯ ಗ್ಲೂಕೋಸ್ ಘಟಕಗಳಿಂದ ಮಾಡಿದೆ. ಗ್ಲೂಕೋಸ್ ಘಟಕಗಳಿಂದ ಮಾಡಿರುವಂತಹ ಸೆಲ್ಯುಲಾಸ್ ಹತ್ತಿಯಲ್ಲಿ ಇರೋದ್ರಿಂದ ಹತ್ತಿ ಕೂಡ ನೈಸರ್ಗಿಕ ಪಾಲಿಮರ್ ಅಂತ ನಾವು ಕರಿತೀವಿ. ಇನ್ನು ಸಂಶ್ಲೇಷಿತ ಎಲೆಗಳ ವಿಧಗಳು ಯಾವುದು ಅಂತ ನಾವು ಗಮನಿಸೋದಾದ್ರೆ ಮೊದಲನೇದು ರೇಯಾನ್. ನಾನು ನೆನ್ಪಿದ್ಯಾ ಹೋದ್ ಕ್ಲಾಸ್ ನಲ್ಲಿ ನಿಮ್ಗೊಂದು ಐರನ್ ಬಾಕ್ಸ್ ನ ತೋರಿಸಿದೆ. ಐರನ್ ಬಾಕ್ಸ್ ನಲ್ಲಿ ಹೀಗೆ ನೀವು ನೋಡಿದಾಗ ಒಂದು ಚಕ್ರ ತರ ಇರುತ್ತೆ. ಚಕ್ರದಲ್ಲಿ ರೇಯಾನ್, ಕಾಟನ್, ಆಮೇಲೆ ನೈಲಾನ್, ಸಿಂಥೆಟಿಕ್, ಉಲ್, ಸಿಲ್ಕ್ ಹೀಗೆ ಏನೆಲ್ಲ ಬರ್ತಿರುತ್ತೆ. ಸೊ ಇಲ್ಲೊಂದು ಚಿಕ್ಕ ನಾಬ್ ಇರುತ್ತೆ. ಇದನ್ನ ಈ ಕಡೆ ತಿರುಗಿಸಿದಾಗ ಹೀಗೆ ತಿರುಗಿಸೋಕೆ ನಿಮ್ಗೆ ಒಂದು ಬಟನ್ ತರ ಇರುತ್ತೆ. ಹಿಂಗ್ ತಿರುಗಿಸ್ಬೋದು ನೀವು. ಈಗ ಫ್ಯಾನಿನ ನಾಬ್ ನ ತಿರುಗಿಸ್ತೀವಲ್ಲ ಆತರ. ಸೊ ಈಗ ರೇಯಾನ್ ಬಟ್ಟೆಗಳು ಅಂತ ಹೇಳಿದ್ರೆ ರೇಯಾನ್ ಕಡೆ ಪಾಯಿಂಟ್ ಔಟ್ ಮಾಡಿ ತಿರುಗಿಸಿದಾಗ ಅದಕ್ಕೆ ಬೇಕಾಗಿರುವಂತಹ ತಾಪಮಾನ ಅಥವಾ ಟೆಂಪರೇಚರ್ ಇರುತ್ತೆ. ಕಾಟನ್ ಅಥವಾ ಹತ್ತಿಯ ಬಟ್ಟೆ ನೀವೇನಾದ್ರೂ ಐರನ್ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕಂತಹ ಒಂದು ಟೆಂಪರೇಚರ್ ಅಥವಾ ತಾಪಮಾನವನ್ನ ಇಟ್ಕೋಬಹುದು. ನೈಲಾನ್, ಸಿಲ್ಕ್, ಸಿಂಥೆಟಿಕ್, ಹುಲ್ಲು ಇದೇ ರೀತಿ ಪ್ರತಿಯೊಂದಕ್ಕೂ ಅದಕ್ಕೆ ಬೇಕಾಗಿರುವಂತಹ ತಾಪಮಾನವನ್ನ ಅಂದ್ರೆ ಟೆಂಪರೇಚರ್ ಅನ್ನ ನೀವು ಇಸ್ತ್ರಿ ಮಾಡ್ಬೇಕಾದ್ರೆ ಇಟ್ಕೊಳ್ತಾ ಬರಬಹುದು. ಸೊ ಇದನ್ನ ನೀವು ಒಂದು ಎಲೆಕ್ಟ್ರಿಕಲ್ ಐರನ್ ಬಾಕ್ಸ್ ನಲ್ಲಿ ನೀವು ಕಾಣಬಹುದು. ಅರ್ಥ ಆಯ್ತಾ? ವಿದ್ಯುತ್ ಶಕ್ತಿಯಿಂದ ಚಲಾವಣೆ ಮಾಡುವಂತಹ ಐರನ್ ಬಾಕ್ಸ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಈ ರೀತಿ ಕಾಣಬಹುದು. ಸೊ ನಾನು ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ
ನೀವು ಆಲ್ರೆಡಿ ರೇಯಾನ್ ಅನ್ನುವಂಥದ್ನ ನೀವು ನೋಡಿರ್ತೀರಾ ಅಲ್ವಾ, ಕೇಳಿರ್ತೀರಾ. ಆದ್ರೆ ಅದು ಏನು, ಅದರ ಸಂಕ್ಷಿಪ್ತ ಅರ್ಥಗಳೇನು, ಅದನ್ನ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ರೇಯಾನ್ ಮೊದಲನೇದು, ರೇಷ್ಮೆ ಹುಳುಗಳಿಂದ ಪಡೆದ ರೇಷ್ಮೆ ಎಳೆಯನ್ನು ಚೀನಾದಲ್ಲಿ ಆವಿಷ್ಕರಿಸಲಾಯಿತು ಮತ್ತು ದೀರ್ಘಕಾಲದವರೆಗೆ ಇದು ಬಹು ಸುರಕ್ಷಿತ ರಹಸ್ಯವಾಗಿ ಇಡಲಾಯಿತು ಅನ್ನೋದನ್ನ ನೀವು ನಿಮ್ಮ 7ನೇ ತರಗತಿಯಲ್ಲೇ ತಿಳ್ಕೊಂಡಿದ್ದೀರಾ. ರೇಷ್ಮೆ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ತುಂಬಾ ದುಬಾರಿ, ಆದರೆ ಇದರ ಸುಂದರವಾದ ವಿನ್ಯಾಸ ಎಲ್ಲರ ಮನಸೆಳೆದಿದೆ. ರೇಷ್ಮೆಯನ್ನ ಕೃತಕವಾಗಿ ತಯಾರಿಸುವ ಪ್ರಯತ್ನವೂ ಕೂಡ ನಡೆದು ಆ ಸಂದರ್ಭದಲ್ಲಿ ಈ 19ನೇ ಶತಮಾನದಲ್ಲಿ ವಿಜ್ಞಾನಿಗಳು ರೇಷ್ಮೆಯಂತಹದೇ ಗುಣಗಳನ್ನ ಹೊಂದಿದ ಎಲೆಗಳನ್ನ ಪಡೆಯುವಲ್ಲಿ ಯಶಸ್ವಿಯಾದರು. ಮರದ ತಿರುಳನ್ನ ರಾಸಾಯನಿಕ ಸಂಸ್ಕರಣೆಗಳಿಗೆ ಒಳಪಡಿಸಿ ಇಂತಹ ಎಲೆಗಳನ್ನ ಪಡೆಯಲಾಗುತ್ತೆ. ಮರದ ತಿರುಳನ್ನ ತೆಗೆದುಕೊಂಡು ಅದಕ್ಕೆ ರಾಸಾಯನಿಕ ಸಂಸ್ಕರಣೆಗಳನ್ನ ಮಾಡಿದ ನಂತರ ಇಂತಹ ಎಲೆಯನ್ನ ಪಡೆಯಲಾಗುತ್ತೆ. ಈ ಎಲೆಯನ್ನ ರೇಯಾನ್ ಅಥವಾ ಕೃತಕ ರೇಷ್ಮೆ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಯಾನ್ ಅಥವಾ ಕೃತಕ ರೇಷ್ಮೆ ಅಂತ ಕರಿತೀವಿ. ಈಗ ಒಂದನ್ನ ನಾವು ಅರ್ಥ ಮಾಡ್ಕೊಬೇಕು ಮಕ್ಕಳೇ, ಅದೇನು ಅಂತ ಹೇಳಿದ್ರೆ, ಈಗ ರೇಷ್ಮೆ ಅನ್ನೋದು ತುಂಬಾ ದುಬಾರಿ ಅಲ್ವಾ. ಸಾಮಾನ್ಯವಾಗಿ ಮದ್ವೆಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಸಮಾರಂಭದಲ್ಲಿ ರೇಷ್ಮೆಯಿಂದ ತಯಾರಿಸಿದಂತಹ ಉಡುಪುಗಳನ್ನ, ಸೀರೆ ಆಗಿರಬಹುದು, ಪಂಚೆ ಆಗಿರಬಹುದು, ಶರ್ಟ್ ಆಗಿರಬಹುದು, ಇಂಥದ್ನೆಲ್ಲ ನಾವು ಧರಿಸ್ತೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ರೇಷ್ಮೆಯನ್ನ ಅಫೋರ್ಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ರೇಷ್ಮೆಗೆ ತಾತ್ಪರ್ಯವಾಗಿ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಇರುವಂತಹ ಈ ಕೃತಕ ರೇಷ್ಮೆ ಅಥವಾ ರೇಯಾನ್ ಅನ್ನ ತೆಗೆದುಕೊಂತಾರೆ. ಸೊ ಇವಾಗ ನೀವು ಬಟ್ಟೆ ಅಂಗಡಿಗೆ ಹೋದಾಗ ನೋಡಿ, ಸೆಮಿ ಸಿಲ್ಕ್ ಬಟ್ಟೆಗಳಿದು, ರೇಯಾನ್ ಬಟ್ಟೆಗಳಿದು ಅಂತ ತೋರಿಸ್ತಾ ಇರ್ತಾರೆ ಅಲ್ವಾ. ಸೊ ಅಂತಹ ರೇಷ್ಮೆನೆ ಇದು. ಸೊ ರೇಯಾನ್ ನೈಸರ್ಗಿಕ ಮೂಲ ಮರದ ತಿರುಳಿನಿಂದ ಪಡೆದರು. ಇದೊಂದು ಮಾನವ ನಿರ್ಮಿತ ಎಲೆ. ಸೊ ಇಲ್ಲಿ ಎಲೆ ಅಂದ್ರೆ ಗಿಡದಲ್ಲಿ ಕಂಡು ಬರುವಂತಹ ಎಲೆ ಅಲ್ಲ, ಇದನ್ನ ಮರದ ತಿರುಳಿಂದ ನಾವು ಕಂಡುಕೊಂಡ್ರು ಕೂಡ, ಮರದ ತಿರುಳಿನಿಂದ ನಾವು ಈ ಒಂದು ಎಲೆಗಳನ್ನ ಕಂಡುಕೊಂಡ್ರು ಸಹ ಇದು ಮಾನವ ನಿರ್ಮಿತವಾದಂತಹದ್ದು, ಹ್ಯೂಮನ್ ಮೇಡ್ ಅಂತ ಹೇಳ್ತಾರಲ್ಲ, ಅದು ಮಾನವ ನಿರ್ಮಿತವಾಗಿರುವಂತಹದ್ದು ಈ ರೇಯಾನ್. ಈಗ ಇದು ರೇಷ್ಮೆಗಿಂತ ಹಗ್ಗ ಅಂದ್ರೆ ಬರ್ದಿಟ್ಕೊಳ್ಳಿ. ಈಗ ಹಗ್ಗ ಅನ್ನೋದ್ರ ಮೇಲೆ ಹಿಂಗ ಅಂಡರ್ಲೈನ್ ಹಾಕಿ ಬರ್ದಿಟ್ಕೊಳ್ಳಿ, ಚೀಪ್ ಅಂತ. ಇದು ರೇಷ್ಮೆಗಿಂತ ಹಗ್ಗ ಮತ್ತು ರೇಷ್ಮೆ ಎಲೆಗಳಂತೆ ನೇಯ್ಗೆ ಮಾಡಬಹುದು. ಇದಕ್ಕೆ ವೈವಿಧ್ಯಮಯ ಬಣ್ಣಗಳ ರಂಗು ನೀಡಬಹುದು. ರೇಯಾನ್ ಬೆಡ್ಶೀಟ್ ಗಳನ್ನ ತಯಾರಿಸಲು ಹತ್ತಿಯೊಂದಿಗೆ ಮಿಶ್ರಣ ಮಾಡಬಹುದು ಮತ್ತು ಕಾರ್ಪೆಟ್ ಗಳನ್ನ ತಯಾರಿಸಲು ಉಣ್ಣೆಯೊಂದಿಗೆ ಮಿಶ್ರಣ ಮಾಡಬಹುದು. ಸೊ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ರೇಯಾನ್ ಇಂದ ತಯಾರಿಸಿದಂತಹ ವಸ್ತುಗಳು. ಇಲ್ಲಿ ಈ ತರ ಕಾರ್ಪೆಟ್, ಸಾಮಾನ್ಯವಾಗಿ ಕಾರ್ಪೆಟ್ ಗಳನ್ನ ಮಾರ್ಕೊಂಡ್ ಬರ್ತಾರೆ ಅಥವಾ ನಿಮ್ಮ ಮನೆಯಲ್ಲೂ ಕಾರ್ಪೆಟ್ ಗಳಿರಬಹುದು. ಅದ್ರ ಮೇಲೆ ನೀವು ಟಚ್ ಮಾಡಿ ನೋಡಿದಾಗ ಅದ್ರಲ್ಲಿ ರೇಷ್ಮೆ ತರದ ವಸ್ತುನೂ ಇರುತ್ತೆ, ಉಣ್ಣೆಯಂತಹ ವಸ್ತುವೂ ಇರುತ್ತೆ. ಅದೇ ರೀತಿ ಇಂತಹ ರೇಯಾನ್ ಇಂದ ತಯಾರಿಸಿದಂತಹ ಸೀರೆಗಳನ್ನ, ಶರ್ಟ್ ಗಳನ್ನ, ಬೇರೆ ಬೇರೆ ವಿವಿಧವಾದಂತಹ ಬಟ್ಟೆಗಳನ್ನ ಕೂಡ ನೀವು ನೋಡಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದಾಗಿತ್ತು ರೇಯಾನ್ ಅಥವಾ ಕೃತಕ ರೇಷ್ಮೆ. ಇದು ಮರದ ತಿರುಳಿನಿಂದ ಮಾಡಿದ್ರು ಕೂಡ ಮಾನವ ನಿರ್ಮಿತ, ಯಾಕಂದ್ರೆ ಹಲವಾರು ವೈಜ್ಞಾನಿಕ ಪ್ರೊಸೀಜರ್ ನ ನಂತರ ಇದು ನಮ್ಗೆ ಸಿಗುತ್ತೆ. ಇದು ರೇಷ್ಮೆಯಂತೆ ಇದ್ರು ಕೂಡ ರೇಷ್ಮೆಗಿಂತ ಬಹಳ ಅಗ್ಗ ಅಂದ್ರೆ ಚೀಪ್. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ರೇಯಾನ್ ಆಯ್ತು. ರೇಯಾನ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಪಾಯಿಂಟ್ ನಾವು ಕಲಿಯೋಣ. ನೈಲಾನ್. ನೈಲಾನ್ ಇನ್ನೊಂದು ಮಾನವ ನಿರ್ಮಿತ ಎಲೆ. 1931ರಲ್ಲಿ ಇದನ್ನ ಯಾವುದೇ ನೈಸರ್ಗಿಕ ಕಚ್ಚಾ ವಸ್ತು ಅಂದ್ರೆ ಸಸ್ಯ ಅಥವಾ ಪ್ರಾಣಿಜನ್ಯಗಳನ್ನ ಬಳಸದೆ ತಯಾರಿಸಲಾಯಿತು. ಇದನ್ನು
ಕಲ್ಲಿದ್ದಲು, ನೀರು ಮತ್ತು ಗಾಳಿಯಿಂದ ತಯಾರಿಸಲಾಯಿತು. ಏನೇನು? ಕಲ್ಲಿದ್ದಲು ಅಂದ್ರೆ ಕೋಲ್. ಬೇಕಂದ್ರೆ ಬರ್ದಿಟ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಅನ್ನೋದು ಇದ್ರೆ ಬರ್ದಿಟ್ಕೊಳ್ಳಿ. ಕಲ್ಲಿದ್ದಲು ಪ್ಲಸ್ ನೀರು ಪ್ಲಸ್ ಗಾಳಿ, ಇವುಗಳಿಂದ ನಾವು ಈ ಒಂದು ನೈಲಾನ್ನ 1931ರಲ್ಲಿ ಪಡೆಯಲಾಯಿತು. ನೀರು ಮತ್ತು ಗಾಳಿಯಿಂದ ತಯಾರಿಸಲಾಯಿತು. ಇದು ಮೊಟ್ಟ ಮೊದಲ ಸಂಪೂರ್ಣ ಸಂಶ್ಲೇಷಿತ ಎಲೆ. ಇದು ಪ್ರಶ್ನೆ ಕೇಳ್ಬೋದು. ಮೊಟ್ಟ ಮೊದಲ ಸಂಪೂರ್ಣವಾದಂತಹ ಸಂಶ್ಲೇಷಿತ ಎಲೆ ಯಾವುದು? ನೈಲಾನ್. ಆಯ್ತಾ? ನೈಲಾನ್ ಎಲೆಯು ಗಟ್ಟಿ, ಸ್ಥಿತಿಸ್ಥಾಪಕ ಮತ್ತು ಹಗುರ. ಇದು ಹೊಳಪನ್ನ ಹೊಂದಿದೆ ಮತ್ತು ತೊಳೆಯುವುದು ಬಹಳ ಸುಲಭ. ಆದ್ದರಿಂದ ಬಟ್ಟೆಗಳನ್ನ ತಯಾರಿಕೆಯಲ್ಲಿ ತುಂಬಾ ಜನಪ್ರಿಯವಾಗಿದೆ. ನಾವು ನೈಲಾನ್ ನಿಂದ ಧರಿಸಿದಂತಹ ಕಾಲು ಚೀಲಗಳು, ಹಗ್ಗಗಳು, ಟೆಂಟ್ಗಳು, ಹಲ್ಲುಜ್ಜುವಂತಹ ಬ್ರಷ್ಗಳು, ಕಾರಿನ ಸೀಟ್ ಬೆಲ್ಟ್, ನಿದ್ರಾಚೀಲ ಅಂದ್ರೆ ಸ್ಲೀಪಿಂಗ್ ಬ್ಯಾಗ್ಸ್, ಪರದೆಗಳು ಇತ್ಯಾದಿ ವಸ್ತುಗಳನ್ನ ಉಪಯೋಗಿಸ್ತೇವೆ. ಸೊ ನಾವೆಲ್ಲ ದಿನನಿತ್ಯ ಇಂತಹ ವಸ್ತುಗಳನ್ನ ಉಪಯೋಗಿಸ್ತೀವಿ, ಆದ್ರೆ ಇವುಗಳು ನೈಲಾನ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾವ್ ಯೂಸ್ ಮಾಡುವಂತಹ ಟೂತ್ ಬ್ರಷ್ಗಳು ಏನಾಗಿರಬಹುದು, ಹಲ್ಲುಜ್ಜುವಂತಹ ಬ್ರಷ್ಗಳು ಅಥವಾ ರೋಪ್ಗಳಾಗಿರ್ಬೋದು. ಹಿಂದೆ ಎಲ್ಲ ಬಟ್ಟೆಯನ್ನ ಹರಡ್ಲಿಕ್ಕೆ ಪ್ಲಾಸ್ಟಿಕ್ ದಾರಗಳು ಬರೋದು, ಈಗೆಲ್ಲ ಕಂಬಿ ದಾರದ ಮೇಲೆ ಹರಡ್ತಾರೆ. ಮತ್ ಅದಕ್ಕೆ ಅಂತಾನೆ ಒಂದು ಏನು ಒಂದು ಸ್ಟೀಲಿನ ರಾಡ್ಗಳು ಕೂಡ ಇವಾಗ ಬಂದಿದೆ. ಮುಂಚೆ ಎಲ್ಲ ಏನ್ ಮಾಡೋರು, ಈ ಬಟ್ಟೆಯ ದಾರ ಇರ್ತಾ ಇತ್ತು, ಈ ರೀತಿ ಇರೋದದು, ಅದನ್ನ ಹರಡೋರು. ಅದು ಮಧ್ಯದಲ್ಲೆಲ್ಲ ತುಂಡಾದಾಗ ಅದ್ರದ್ದು ದಾರ ಆಚೆ ಬರೋದು. ಮತ್ತೆ ಎಷ್ಟೊಂದು ಮನೆಯಲ್ಲಿ ಶೋಕೇಸ್ ಅಲ್ಲಿ ಇರುವಂತಹ ಐಟಮ್ಸ್ ಗಳಾಗಿರ್ಬಹುದು, ಅವೆಲ್ಲವೂ ಕೂಡ ನೈಲಾನ್ ಇಂದಾನೆ ಮಾಡಿರ್ತಾರೆ. ಅರ್ಥ ಆಯ್ತಾ? ಸೊ ಈ ನೈಲಾನ್ ಅಂದ್ರೆ ಏನು, ಅದ್ರ ಅದು ಹೇಗೆ ತಯಾರಿಸಿದ್ರು, ಜೊತೆಗೆ ಯಾವಾಗ ಆವಿಷ್ಕಾರವಾಯ್ತು, ಮತ್ತೆ ಇದೊಂದು ಸಂಪೂರ್ಣ ಸಂಶ್ಲೇಷಿತ ಎಲೆ. ಇದ್ರ ಜೊತೆಗೆ ನೈಲಾನಿನ ಎಕ್ಸಾಂಪಲ್ ಕೂಡ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಕೆಲವೊಂದು ಎಕ್ಸಾಂಪಲ್ ಅಂದ್ರೆ ಕಾಲ್ ಚೀಲಗಳಂದ್ರೆ ಏನು? ಸಾಕ್ಸ್ಗಳು. ಸೊ ನಿಮ್ಮ ಸಾಕ್ಸ್ ಅನ್ನ ನೀವು ಗಮನಿಸಬಹುದು. ಅದೇ ರೀತಿ ಹಗ್ಗಗಳು, ಟೆಂಟ್ಗಳು, ಹಲ್ಲುಜ್ಜುವ ಬ್ರಷ್ಗಳು, ಕಾರಿನ ಸೀಟ್ ಬೆಲ್ಟ್ಗಳು, ಮತ್ತೆ ಈ ಒಂದು ಪರದೆಗಳು ಅಂತ ಹೇಳಿದ್ರೆ ಕರ್ಟನ್, ಮನೆಗೆ ಹಾಕಿರುವಂತಹ ಕರ್ಟನ್ ಕೂಡ ನೈಲಾನ್ ಇಂದಾನೆ ಮಾಡಿರ್ತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಅದ್ರಲ್ಲಿ ಹೊಳಿಯುತ್ತೆ. ಈಗ ಪ್ಯಾರಾಚೂಟ್ಗಳು ಮತ್ತು ಬಂಡೆಗಳನ್ನ ಹತ್ತಲು ಬಳಸುವ ಹಗ್ಗಗಳನ್ನ ತಯಾರಿಸುವಷ್ಟರ ಮಟ್ಟಿಗೆ ನೈಲಾನ್ ಎಲೆಗಳು ಗಟ್ಟಿಯಾಗಿದೆಯೇ? ಈ ಪ್ರಶ್ನೆಗೆ ಉತ್ತರ ಹೌದು. ಪ್ಯಾರಾಚೂಟ್ಗಳು ಮತ್ತು ಬಂಡೆಗಳನ್ನ ಹತ್ತಲು ಬಳಸುವ ಹಗ್ಗಗಳನ್ನು ತಯಾರಿಸಲು ಸಹ ನೈಲಾನ್ ಬಳಸುತ್ತಾರೆ. ಒಂದು ನೈಲಾನ್ ದಾರ ನಿಜವಾಗಿಯೂ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ. ಅದನ್ನ ನಾವೀಗ ಕಂಡುಕೊಳ್ಳೋಣ, ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಚಟುವಟಿಕೆಯನ್ನ ಈಗ ಮಾಡೋದ್ರ ಮೂಲಕ. ಈಗ ಹಿಡಿಕೆ ಇರುವ ಕಬ್ಬಿಣದ ಆಧಾರ ಸ್ತಂಭವನ್ನ ತೆಗೆದುಕೊಳ್ಳಿ. ಸುಮಾರು 60 ಸೆಂಟಿಮೀಟರ್ ಉದ್ದದ ಹತ್ತಿಯ ದಾರವನ್ನ ತೆಗೆದುಕೊಳ್ಳಿ. ಚಿತ್ರ 3.5ರಲ್ಲಿ ತೋರಿಸಿರುವಂತೆ ದಾರವನ್ನ ಮುಕ್ತವಾಗಿ ತೂಗಾಡುವಂತೆ ಹಿಡಿಕೆಗೆ ಕಟ್ಟಿ. ದಾರದ ಇನ್ನೊಂದು ಬದಿಯಲ್ಲಿ ತೂಕವನ್ನು ಇಡಲು ಅನುಕೂಲವಾಗುತ್ತೆ ಒಂದು ಬಟ್ಟಲನ್ನ ತೂಗು ಹಾಕಿ. ಅರ್ಥ ಆಯ್ತಾ? ಕ್ಲಾಂಪ್ ನಿಂದ ದಾರವನ್ನು ತೂಗಿ ಬಿಟ್ಟಿರುವ ಕಬ್ಬಿಣ ಆಧಾರ ಸ್ತಂಭ ನೀವು ನೋಡಬಹುದು. ದಾರ ತುಂಡಾಗುವವರೆಗೂ ತೂಕದ ಬಟ್ಟಲುಗಳನ್ನ ಒಂದೊಂದಾಗಿ ಇಡ್ತಾ ಬನ್ನಿ. ದಾರವನ್ನ ತುಂಡು ಮಾಡಲು ಬೇಕಾಗುವ ಒಟ್ಟು ತೂಕವನ್ನ ದಾಖಲಿಸಿಕೊಳ್ಳಿ. ಈ ತೂಕವು ಎಲೆಯ ಸಾಮರ್ಥ್ಯವನ್ನ ಸೂಚಿಸುತ್ತದೆ. ಉಣ್ಣೆ, ಪಾಲಿಸ್ಟರ್, ರೇಷ್ಮೆ ಮತ್ತು ನೈಲಾನ್ ದಾರಗಳೊಂದಿಗೆ ಈ ಚಟುವಟಿಕೆಯನ್ನ ಪುನರ್ವರ್ತಿಸಿ. ದತ್ತಾಂಶವನ್ನು ಕೋಷ್ಟಕ 3.2ರಲ್ಲಿ ತೋರಿಸಿರುವಂತೆ ದಾಖಲಿಸಿ. ದಾರಗಳನ್ನು ಅವುಗಳ ಸಾಮರ್ಥ್ಯದ ಏರಿಕೆಯ ಕ್ರಮದಲ್ಲಿ ಜೋಡಿಸಿ. ನಿಮ್ಮ ಮನೆಯಲ್ಲಿ ಏನಾದ್ರೂ ಇದು ವೇಟಿಂಗ್ ಮೆಷರ್ಮೆಂಟ್ ಇರುತ್ತೆ ನೋಡಿ, ಹೀಗಿರುತ್ತದು. ಇಲ್ಲಿ ವೇಟ್ ಮೆಷರ್ಮೆಂಟ್ ಮಾಡ್ಲಿಕ್ಕೆ ಇರುತ್ತೆ. ಇಲ್ಲಿ ಏನಾದ್ರೂ ಮೆಷರ್ಮೆಂಟ್ ಮಾಡ್ಲಿಕ್ಕೆ ಇರುತ್ತೆ. ಇಲ್ಲಿ ಮೇಲೊಂದು ಕಂಬಿ ಇರುತ್ತೆ, ಕಂಬಿಯ ಕೊನೆಗೊಂದು ಹಿಡಿಕೆ ಇರುತ್ತೆ. ಹೀಗೆ ಹಿಡಿಕೆಯಲ್ಲಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ವೇಟ್ ಅನ್ನ ಅಂದ್ರೆ 10 kg 5 kg ಈ ರೀತಿ ವೇಟ್ ಗಳನ್ನ ಇಲ್ಲಿ ತುಂಬಿಸ್ತಾ ಹೋಗ್ತೀವಿ. ಕೆಲವೊಂದು ಕಡೆ ಹೀಗಿರುತ್ತೆ, ಇಲ್ಲಿ ಕೂಡ ವೇಟ್ ಅನ್ನ ನಾವು ಇಡ್ತಾ ಹೋಗ್ತೀವಿ. ಸೊ ಹೀಗ್ ಮಾಡ್ತಾ ದಾರವನ್ನ ಇಳಿಬಿಟ್ಟು ನೀವು ಇಲ್ಲೊಂದು ವೇಟ್ ನ ಹಾಕ್ತಾ ಹೋದಾಗ ಏನಾಗುತ್ತೆ, ಅದು ತೂಕ ಎಷ್ಟು ತೆಗೆದುಕೊಳ್ಳುವಂತಹ ಕೆಪಾಸಿಟಿ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ನೀವು ವೀಕ್ಷಣಾ ಕೋಷ್ಟಕ 3.2ರಲ್ಲಿ ದಾಖಲಿಸಬಹುದು. ಅರ್ಥ ಆಯ್ತಾ? ಹತ್ತಿ ದಾರ,
ಉಣ್ಣೆ ದಾರ, ರೇಷ್ಮೆ ದಾರ ಹಾಗೂ ನೈಲಾನ್ ದಾರಗಳು ಎಷ್ಟು ತೂಕವನ್ನ ತಡೆಕೊಳ್ಬಹುದು ಅಂತ. ನೀವು ದಾರ ತೂಗು ಹಾಕಲು ಗೋಡೆಯ ಮೇಲಿರುವ ಮೊಳೆ ಅಥವಾ ಕೊಂಡಿಯನ್ನ ಬಳಸಬಹುದು ಮತ್ತು ಇನ್ನೊಂದು ಬದಿಯಲ್ಲಿ ಪಾಲಿಥಿನ್ ಚೀಲಗಳನ್ನು ಕೂಡ ಬಳಸಬಹುದು. ತೂಕದ ಬಟ್ಟಲುಗಳ ಬದಲು ಒಂದೇ ಗಾತ್ರದ ಅಮೃತ ಶಿಲೆ ಅಥವಾ ಸಣ್ಣ ಬೆನಚು ಕಲ್ಲುಗಳನ್ನು ಕೂಡ ಬಳಸಬಹುದು. ಒಂದೇ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಎಲ್ಲಾ ದಾರಗಳ ಉದ್ದ ಮತ್ತು ದಪ್ಪ ಸಮನಾಗಿರುವಂತೆ ಗಮನ ವಹಿಸಿ. ಆದ್ರೆ ನೆನ್ಪಿಟ್ಕೊಳ್ಳಿ, ನಾನು ಪದೇ ಪದೇ ಹೇಳ್ತಿರ್ತೀನಿ, ನೀವೆಲ್ಲ ಇನ್ನು ಚಿಕ್ಕ ಮಕ್ಕಳು. ಯಾವುದೇ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡೋದ್ಕಿಂತ ಮುಂಚೆ ನಿಮ್ಮ ಶಾಲಾ ಶಿಕ್ಷಕರ ನೆರವನ್ನ ತೆಗೆದುಕೊಳ್ಳೋದು ಮಕ್ಕಳೇ ತುಂಬಾ ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ತಿಳಿತಾ? ಈಗ ನೆಕ್ಸ್ಟ್ ಪಾಲಿಸ್ಟರ್ ಮತ್ತು ಆಕ್ರಿಲಿಕ್. ಇದ್ರ ಹೆಸರು ಪಾಲಿಎಸ್ಟರ್ ಅಂತ. ನಾವೆಲ್ಲ ಪಾಲಿಸ್ಟರ್ ಪಾಲಿಸ್ಟರ್ ಅಂತ ಕರೆದು ಪಾಲಿಸ್ಟರೇ ಆಗಿ ಹೋಗಿದೆ. ಮತ್ತು ಅಕ್ರಿಲಿಕ್. ಅಕ್ರಿಲಿಕ್ ಅನ್ನೋದು ನೀವು ಪೇಂಟಿಂಗ್ ಅಲ್ಲಿ ಕೇಳಿರಬಹುದಲ್ವಾ, ಅಕ್ರಿಲಿಕ್ ಬಣ್ಣಗಳು ಇವು ಅಂತ ಅನ್ಬಿಟ್ಟು. ಈಗ ಏನಿದು ಅಂತ ನೋಡೋಣ. ಚೆನ್ನಾಗಿದೆಯಲ್ಲ ಪಾಠ, ಒಂಥರ ಕೌತುಕದಿಂದ ಕೂಡಿದೆ. ಪಾಲಿಸ್ಟರ್ ಮತ್ತು ಅಕ್ರಿಲಿಕ್. ಪಾಲಿಸ್ಟರ್ ಇನ್ನೊಂದು ಬಗೆಯ ಸಂಶ್ಲೇಷಿತ ಎಲೆ. ಈ ಎಲೆಯಿಂದ ತಯಾರಿಸಿದಂತಹ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟೋದಿಲ್ಲ. ಈಗ ನೋಡಿ, ನೀವು ಹತ್ತಿ ಬಟ್ಟೆಯನ್ನ ತೆಗೆದುಕೊಂಡ್ರೆ ಅಥವಾ ಬೇರೆ ಯಾವುದೋ ಬಟ್ಟೆಗಳನ್ನ ತೆಗೆದುಕೊಂಡ್ರೆ ಪ್ರತಿ ಸಲ ಅದು ಒಗೆದ ನಂತರ ನೀವು ಇಸ್ತ್ರಿ ಮಾಡ್ಬೇಕಾ, ಐರನ್ ಮಾಡ್ಬೇಕಾ? ಆದ್ರೆ ಪಾಲಿಸ್ಟರ್ ಹಾಗಲ್ಲ. ಅದು ಏನೇ ಮಾಡಿದ್ರು ಕೂಡ ಅದು ಸುಕ್ಕುಗಟ್ಟೋದಿಲ್ಲ. ಇದು ಗರಿಗರಿಯಾಗಿಯೇ ಇರುತ್ತದೆ ಮತ್ತು ಇದನ್ನ ತೊಳೆಯುವುದು ಕೂಡ ಸುಲಭ. ಆದ್ದರಿಂದ ಇದು ಉಡುಪುಗಳ ತಯಾರಿಕೆಗೆ ಹೆಚ್ಚು ಸೂಕ್ತ. ಜನರು ಪಾಲಿಸ್ಟರ್ ಅಂಗಿಗಳನ್ನ ಮತ್ತು ಇತರ ಉಡುಪುಗಳನ್ನ ಧರಿಸಿರುವುದನ್ನ ನೀವು ನೋಡಿಯೇ ಇರ್ತೀರಾ. ಟೆರಿಲಿನ್ ಒಂದು ಜನಪ್ರಿಯ ಪಾಲಿಸ್ಟರ್. ಪಾಲಿಸ್ಟರ್ ನಲ್ಲಿ ಒಂದು ಜನಪ್ರಿಯ ಪಾಲಿಸ್ಟರ್ ಅಂದ್ರೆ ಏನದು? ಟೆರಿಲಿನ್. ಅರ್ಥ ಆಯ್ತಾ? ಇದನ್ನ ತುಂಬಾ ಸೂಕ್ಷ್ಮವಾದ ಎಲೆಗಳನ್ನಿಸಬಹುದು ಮತ್ತು ಇತರ ಯಾವುದೇ ನೂಲುಗಳಂತೆ ನೇಯ್ಗೆ ಮಾಡಬಹುದು. ನನ್ನ ಅಮ್ಮ ಅಕ್ಕಿ ಮತ್ತು ಸಕ್ಕರೆ ಸಂಗ್ರಹಿಸಿ ಇಡಲು ಯಾವಾಗ್ಲೂ ಪೆಟ್ ಬಾಟಲಿಗಳನ್ನ ಮತ್ತು ಪೆಟ್ ಜಾಡಿಗಳನ್ನೇ ಖರೀದಿಸುತ್ತಾಳೆ. ಪೆಟ್ ಎಂದರೇನು ಎಂಬ ಕುತೂಹಲ ನನಗೆ. ಪೆಟ್ ಅಂತ ಹೇಳಿದ್ರೇನು? ಪೆಟ್ ಬಾಟಲ್ಗಳಲ್ಲಿ ನಾವು ವಸ್ತುಗಳನ್ನ ಶೇಖರಿಸಿ ಇಡಬೇಕು ಅಂತ ಹೇಳ್ತಾರೆ. ಪೆಟ್ ಅಂತ ಹೇಳಿದ್ರೆ ಪಾಲಿ ಇಥೈಲಿನ್ ಟೆರಿಫಾಲ್ಥೇಟ್ ಟೆರಿಫ್ಲಾಥೇಟ್. ಏನದು ಪೆಟ್ ಅಂದ್ರೆ? ಪಾಲಿ ಇಥೈಲಿನ್ ಟೆರಿಫಾಲ್ಥೇಟ್. ಅರ್ಥ ಆಯ್ತಾ? ಎಂಬುದು ಪಾಲಿಸ್ಟರ್ನ ಚಿರಪರಿಚಿತ ರೂಪ. ಇದು ಬಟಲಿಗಳು, ಪಾತ್ರೆಗಳು, ಫಿಲ್ಮ್ಗಳು, ವೈರ್ಗಳು ಮತ್ತು ಇನ್ನು ಅನೇಕ ಉಪಯುಕ್ತ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುತ್ತದೆ. ನಿಮ್ಮ ಸುತ್ತಲೂ ನೋಡಿ ಮತ್ತು ಪಾಲಿಸ್ಟರ್ ನಿಂದ ಮಾಡಿರುವ ವಸ್ತುಗಳನ್ನ ಪಟ್ಟಿ ಮಾಡ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಈ ಒಂದು ಪೆಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಪಾಲಿ ಇಥೈಲಿನ್ ಟೆರಿಫಾಲ್ಥಲೇಟ್. ಅರ್ಥ ಆಯ್ತಾ? ಪೆಟ್ ಬಾಕ್ಸ್ ಅಂತ ಹೇಳಿದ್ರೆ. ಈಗ ಪಾಲಿಎಸ್ಟರ್. ನಾವಾಗ್ಲೇ ಹೇಳ್ದಾಗೆ ಪಾಲಿ ಅಂತ ಹೇಳಿದ್ರೆ ಏನು? ಪಾಲಿಮರ್ ಅನ್ನೋದನ್ನ ಕೇಳಿದ್ವಿ. ಪಾಲಿ ಅಂತ ಹೇಳಿದ್ರೆ ಏನು? ಪಾಲಿ ಅಂತ ಹೇಳಿದ್ರೆ ಅನೇಕ ಅನ್ನುವಂಥ ಅರ್ಥ ಬರ್ತಲ್ವಾ, ಗ್ರೀಕ್ ಪದ ಪಾಲಿ ಅನ್ನೋದಾದ್ರೆ. ಅದೇ ತರ ಏಸ್ಟರ್ ಅಂದ್ರೆ ಏನು ಅಂತ ಈಗ ತಿಳ್ಕೊಂತಾ ಹೋಗೋಣ. ಪಾಲಿಏಸ್ಟರ್, ಇದರಲ್ಲಿ ಏಸ್ಟರ್ ಎಂಬ ರಾಸಾಯನಿಕದ ಪುನರ್ವರ್ತಿತ ಘಟಕಗಳಿಂದ ಮಾಡಲ್ಪಟ್ಟಿದೆ. ಏಸ್ಟರ್ಗಳು ಹಣ್ಣುಗಳಿಗೆ ಪರಿಮಳ ನೀಡುವ ರಾಸಾಯನಿಕಗಳು. ಬಟ್ಟೆಗಳನ್ನ ಪಾಲಿಕಟ್, ಪಾಲಿಉಲ್, ಟೆರಿಕಾಟ್ ಇತ್ಯಾದಿ ಹೆಸರುಗಳಿಂದ ಮಾರಾಟ ಮಾಡಲಾಗುತ್ತೆ. ಹೆಸರೇ ಸೂಚಿಸುವಂತೆ ಇವುಗಳು 2 ಪ್ರಕಾರದ ಎಲೆಗಳನ್ನ ಮಿಶ್ರಣ ಮಾಡಿ ತಯಾರಿಸಲಾಗಿದೆ. ಪಾಲಿಕಟ್ ಇದು ಪಾಲಿಎಸ್ಟರ್ ಮತ್ತು ಹತ್ತಿಗಳ ಮಿಶ್ರಣವಾಗಿದೆ. ನೆಕ್ಸ್ಟ್ ಟೈಮ್ ಬಟ್ಟೆ ಅಂಗಡಿಗೆ ಹೋದಾಗ ಪಾಲಿಕಟ್ ಬಟ್ಟೆಗಳನ್ನ ತೋರಿಸಿ ಅಂತ ಹೇಳಿದಾಗ ನೀವ್ ಏನನ್ನ ನೆನ್ಪಿಟ್ಕೊಂಡಿರ್ತೀರಾ? ಪಾಲಿಕಟ್ ಅನ್ನೋದು ಈ ಪಾಲಿಎಸ್ಟರ್ ಮತ್ತು ಹತ್ತಿಗಳ ಮಿಶ್ರಣವಾಗಿದೆ. ಪಾಲಿಕಟ್ ಅನ್ನೋದು ಪಾಲಿಎಸ್ಟರ್ ಮತ್ತು ಪಾಲಿಸ್ಟರ್ ಅಂತ ಕರಿತೀವಿ. ಪಾಲಿಎಸ್ಟರ್ ಮತ್ತು ಹತ್ತಿಗಳ ಮಿಶ್ರಣವಾಗಿದೆ.
ಸೊ ಇದನ್ನ ಪಾಲಿಕಟ್ ಅಂತ ನಾವು ಕರಿತೀವಿ. ಈಗ ಪಾಲಿವುಲ್ ಇದು ಪಾಲಿಎಸ್ಟರ್ ಮತ್ತು ಉಣ್ಣೆಗಳ ಮಿಶ್ರಣವಾಗಿದೆ. ಸೊ ಪಾಲಿ ಉಲ್ ಅನ್ನೋದು ಪಾಲಿಎಸ್ಟರ್ ಪ್ಲಸ್ ಉಲ್ ಇವುಗಳ ಮಿಶ್ರಣ ಪಾಲಿ ಉಲ್ ಆಗಿದೆ. ಅರ್ಥ ಆಯ್ತಾ? ಪಾಲಿ ಉಲ್ ಅಂದ್ರೆ ಪಾಲಿಎಸ್ಟರ್ ಪ್ಲಸ್ ಉಲ್ ಅಥವಾ ಉಲ್ಗೆ ಏನಂತ ಕರಿತೀವಿ ಕನ್ನಡದಲ್ಲಿ? ಉಣ್ಣೆ. ಉಣ್ಣೆ ಬಟ್ಟೆಗಳು ಅಂತೀವಲ್ಲ ಹಾಗೆ. ಪಾಲಿ ಉಲ್, ಪಾಲಿಕಟ್ ಅಂದ್ರೆ ಪಾಲಿಎಸ್ಟರ್ ಪ್ಲಸ್ ಹತ್ತಿಗಳ ಮಿಶ್ರಣವಾಗಿದೆ. ಸೊ ಪಾಲಿ ಉಲ್, ಪಾಲಿಕಟ್ ಇವೆಲ್ಲ ಪಾಲಿಎಸ್ಟರ್ ಅಲ್ಲೇ ಬರುತ್ತೆ. ಪಾಲಿ ಅಂದ್ರೆ ಅನೇಕ, ಎಸ್ಟರ್ ಇದೊಂದು ರಾಸಾಯನಿಕ ಘಟಕ. ಇದರ ಪುನರ್ವರ್ತನೆ ಆಗ್ತಿದ್ರಿಂದ ಇದಕ್ಕೆ ಎಸ್ಟರ್ ಅನ್ನುವಂತ ಹೆಸರು ಇದಕ್ಕೆ ಇಡ್ಲಾಯ್ತು. ಆದ್ರಿಂದ ಪಾಲಿಕಟ್, ಪಾಲಿಯುಲ್, ಟೆರಿಕಾಟ್ ಇವೆಲ್ಲ ಕೂಡ ಇತ್ಯಾದಿ ಹೆಸರುಗಳಿಂದ ಮಾರುಕಟ್ಟೆಯಲ್ಲಿ ನಮ್ಗೆ ಲಭ್ಯವಾಗ್ತಾ ಹೋಗುತ್ತೆ. ನಾವು ಚಳಿಗಾಲದಲ್ಲಿ ಸ್ವೆಟರ್ಗಳು, ಶಾಲ್ಗಳು ಮತ್ತು ರಗ್ಗುಗಳನ್ನ ಬಳಸ್ತೀವಿ. ಇವು ಉಣ್ಣೆಯನ್ನ ಹೋಲುತ್ತವೆಯಾದರೂ ಇವುಗಳಲ್ಲಿ ಬಹಳಷ್ಟು ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿರುವುದಿಲ್ಲ. ಇವುಗಳನ್ನ ಅಕ್ರಿಲಿಕ್ ಎಂದು ಕರೆಯಲ್ಪಡುವ ಇನ್ನೊಂದು ಪ್ರಕಾರದ ಸಂಶ್ಲೇಷಿತ ಎಲೆಯಿಂದ ತಯಾರಿಸಲಾಗುತ್ತದೆ. ಸೊ ಈಗ ಸ್ವೆಟರ್ಗಳನ್ನ ತಗೊಬೇಕಾದ್ರೆ ನಾವ್ ಏನ್ ಕೇಳ್ತೀವಿ? ಪ್ಯೂರ್ ಉಲ್ಲನ್ ಇದ ಅಂತ ಕೇಳ್ತೀವಿ. ಉಲ್ಲನ್ ಅಂದ್ರೆ ಉಣ್ಣೆ ಅಂತ ನಮ್ಗೆ ಗೊತ್ತಾಯ್ತು. ಉಲ್ಲನ್ನ ಇದು ಅಂತ ಕೇಳ್ತೀವಿ. ಆದ್ರೆ ಮಕ್ಳನ್ನ ನಮ್ಗೆ ನೆನ್ಪಿಟ್ಕೊಬೇಕು, ಯಾವಾಗ್ಲೂ ಈ ಪ್ಯೂರ್ ಉಲ್ಲನ್ ಏನಿದೆ ಅದು ಬಟ್ಟೆಯ ಮೇಲೆ ಈ ರೀತಿ ಎಳೆಯನ್ನ ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಒಂದು ಸ್ವೆಟರ್ ಅಂತ ನೀವು ಭಾವಿಸಿ. ಅರ್ಥ ಆಯ್ತಾ? ಇದ್ರ ಮೇಲೆ ಹಿಂಗ್ ತೂತ್ ಎದೊಳೋದು ಅಥವಾ ಒಂದು ಬಟ್ಟೆ ಎಳೆ ಎಳೋದು ಅವು ಪ್ಯೂರ್ ಉಲ್ಲನ್ ಅಥವಾ ಪ್ಯೂರ್ ಉಣ್ಣೆಯ ಬಟ್ಟೆಗೆ ಮಾತ್ರ ಸಾಧ್ಯ ಆಗೋದು. ಸೊ ಈ ಒಂದು ಸಮಸ್ಯೆ ಇದ್ದಂತಹ ಕಾರಣದಿಂದ ಹೊಸದೊಂದು ಆವಿಷ್ಕರಣವಾಯ್ತು. ಅವುಗಳನ್ನ ಅಕ್ರಿಲಿಕ್ ಅಂತ ಕರೀತಾರೆ. ಈ ಅಕ್ರಿಲಿಕ್ ಮಿಶ್ರಣವಾದಂತಹ ಸ್ವೆಟರ್ಗಳು ಅಥವಾ ಬಟ್ಟೆಗಳು ನಮ್ಗೆ ಬಹಳ ಅಗ್ಗದ ಬೆಲೆಯಲ್ಲಿ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಉಣ್ಣೆಯ ಬಟ್ಟೆಯನ್ನ ಯಾವ್ದ್ರಿಂದ ಮಾಡೋದು ನಾವು? ಕುರಿಯ ಉಣ್ಣೆಯಿಂದ ಮಾಡ್ತೀವಿ, ಉಲ್ಲಿಂದ ಮಾಡ್ತೀವಲ್ಲ. ಆದ್ರೆ ಈ ಅಕ್ರಿಲಿಕ್ ಬಟ್ಟೆಗಳು ಬಹಳ ಅಗ್ಗದ ರೀತಿಯಲ್ಲಿ ಮತ್ತೆ ಅಷ್ಟೇ ಒಳ್ಳೆಯ ಕ್ವಾಲಿಟಿ ಅಂದ್ರೆ ಡ್ಯೂರಬಿಲಿಟಿ ಕೂಡ ಇರುತ್ತೆ. ಇವುಗಳು ಅಕ್ರಿಲಿಕ್ ಎಂದು ಕರೆಯಲ್ಪಡುವ ಇನ್ನೊಂದು ಪ್ರಕಾರದ ಸಂಶ್ಲೇಷಿತ ಎಲೆಯಿಂದ ತಯಾರಿಸಲಾಗುತ್ತದೆ. ನೈಸರ್ಗಿಕ ಆಕಾರದಿಂದ ಪಡೆದ ಉಣ್ಣೆ ದುಬಾರಿ ಅಲ್ವಾ? ಉಲ್ಲನ್ ಬಟ್ಟೆಗಳು ಬಹಳ ದುಬಾರಿ. ಆದರೆ ಅಕ್ರಿಲಿಕ್ ನಿಂದ ತಯಾರಿಸಿದ ಬಟ್ಟೆಗಳು ಸಾಪೇಕ್ಷಕವಾಗಿ ಅಗ್ಗ. ಅವುಗಳ ವಿವಿಧ ಬಣ್ಣಗಳಲ್ಲಿ ದೊರಕುತ್ತವೆ. ಸಂಶ್ಲೇಷಿತ ಎಲೆಗಳು ದೀರ್ಘ ಬಾಳಿಕೆ ಮತ್ತು ಕೈಗೆಟುಕುವ ಬೆಲೆ ಅವುಗಳನ್ನ ನೈಸರ್ಗಿಕ ಎಲೆಗಳಿಂದ ಹೆಚ್ಚು ಜನಪ್ರಿಯವಾಗಿದೆ. ಆದ್ರಿಂದ ಸ್ವೆಟರ್ಗಳನ್ನ ತಗೋಬೇಕಾದ್ರೆ ಪ್ಯೂರ್ ಉಲ್ಲನ್ ತೆಕ್ಕೊಳಕ್ ಹೋಗಲ್ಲ. ಬದಲಿಗೆ ಅಕ್ರಿಲಿಕ್ ಮಿಕ್ಸ್ ಆಗಿರುವಂತಹ ಸ್ವೆಟರ್ಗಳನ್ನ ತೆಕ್ಕೊಂತೀವಿ. ಯಾಕಂದ್ರೆ ಒಂದು, ಅದು ಬಹಳ ಅಗ್ಗ. ಎರಡನೇದು, ಅದ್ರ ಕ್ವಾಲಿಟಿ ಏನಿದೆ, ಅದರ ಒಂದು ಗುಣಮಟ್ಟ ಏನಿದೆ ಬಹಳ ಚೆನ್ನಾಗಿರುತ್ತೆ. ಈಗ ನೈಸರ್ಗಿಕ ಮತ್ತು ಕೃತಕ ಎಲೆಗಳನ್ನ ಸುಡುವ ಒಂದು ಚಟುವಟಿಕೆಯನ್ನ ನೀವು ಈಗಾಗಲೇ 7ನೇ ತರಗತಿಯಲ್ಲಿ ನಡೆಸಿದ್ದೀರಾ. ಸಂಶ್ಲೇಷಿತ ಎಲೆಗಳನ್ನ ಸುಟ್ಟಾಗ ಅವುಗಳ ಸ್ವಭಾವ ನೈಸರ್ಗಿಕ ಎಲೆಗಳಿಗಿಂತ ಭಿನ್ನವಾಗಿರುವುದು ನಿಮಗೆ ತಿಳಿಯುತ್ತದೆ. ಬಿಸಿ ಮಾಡಿದಾಗ ಸಂಶ್ಲೇಷಿತ ಎಲೆಗಳು ದ್ರವಿಸುವುದನ್ನ ನೀವು ಗಮನಿಸಿರಬಹುದು. ಇದು ಸಂಶ್ಲೇಷಿತ ಎಲೆಗಳ ಒಂದು ಅನಾನುಕೂಲವಾಗಿದೆ. ಬಟ್ಟೆಗೆ ಬೆಂಕಿ ಹತ್ತಿಕೊಂಡ್ರೆ ಇದು ಅನಾಹುತಕಾರಿಯಾಗಿರಬಹುದು. ಎಲೆಗಳು ದ್ರವಿಸುತ್ತವೆ ಮತ್ತು ಇದನ್ನು ಧರಿಸಿರುವ ವ್ಯಕ್ತಿಯ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ಆದ್ದರಿಂದ ನಾವು ಅಡಿಗೆ ಮನೆ ಅಥವಾ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ಸಂಶ್ಲೇಷಿತ ಬಟ್ಟೆಗಳನ್ನ ಧರಿಸಲೇಬಾರದು. ಈಗ ನೀವು ಈ ವಂಡರ್ಲಾ ಅಥವಾ ಯಾವ್ದಾದ್ರು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ, GRS ಫ್ಯಾಂಟಸಿ ಪಾರ್ಕ್ ಇಂಥ ಕಡೆ ಎಲ್ಲ ಹೋದಾಗ ನೀರ್ನಲ್ಲಿ ಆಟ ಆಡಕ್ ಹೋಗ್ತೀವಿ. ನೀರ್ನಲ್ಲಿ ಆಟ ಆಡಕ್ ಹೋಗ್ಬೇಕಾದ್ರೆ ನೀವು ಅವ್ರು ಏನ್ ಹೇಳ್ತಾರೆ, ಕಡ್ಡಾಯವಾಗಿ ನೈಲಾನ್ ಅಥವಾ ರೇಯಾನ್ ಬಟ್ಟೆಗಳನ್ನೇ ನೀವು ಧರಿಸಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಯಾಕೆ ಇದನ್ನ ಹೇಳೋದು? ಅದೇ ರೀತಿಯಲ್ಲಿ ಅಡಿಗೆ ಮನೆಯಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಅಥವಾ ಪ್ರಯೋಗಾಲಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹತ್ತಿ ಬಟ್ಟೆಯನ್ನೇ ಕಡ್ಡಾಯವಾಗಿ ಧರಿಸಬೇಕಾಗತ್ತೆ. ಯಾಕೆ ಯೋಚಿಸಿದ್ದೀರಾ? ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹಾಗೇನೇ ಇರ್ಲಿ. ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನಾನು ನಿಮ್ಮ ಮುಂದಿನ ತರಗತಿಯಲ್ಲಿ ಕೊಡ್ತೀನಿ. ಈಗ ಸದ್ಯಕ್ಕೆ ಹೋದ ತರಗತಿಯಲ್ಲಿ ನಾನು ನಿಮ್ಗೊಂದಿಷ್ಟು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳಿದ್ದೆ, ಹೌದೋ ಇಲ್ವೋ? ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಆ ಪ್ರಶ್ನೆಗಳು ಏನೇನ್ ಇರಬಹುದು ಅಂತ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಕೌತುಕ ಇರುತ್ತೆ ಅಂತ ಖಂಡಿತ ನನಗೊತ್ತು.
ಇಲ್ಲಿಗೆ ಇವತ್ತಿನ ಕ್ಲಾಸ್ಗಳನ್ನ ನಾನು ನಿಲ್ಸ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಕ್ಲಾಸ್ನ ಮುಂದಿನ ತರಗತಿಯಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒಂದು ಮಾರ್ಕ್ ಮಾಡ್ಬಿಡಿ ಅಲ್ವಾ ಎಲ್ಲಿಗೆ ಕ್ಲಾಸ್ನ ನಿಲ್ಲಿಸ್ತಾ ಇದ್ದೀನಿ ಅಂತ. ಮುಂದಿನ ಕ್ಲಾಸ್ನಲ್ಲಿ ನಾವ್ ಯಾಕೆ ಈ ಒಂದು ಸಂಶ್ಲೇಷಿತ ಎಲೆಗಳ ಅನಾನುಕೂಲ ಏನು, ಸೊ ಇದು ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅನಾನುಕೂಲಗಳು ಏನು ಅನ್ನೋದನ್ನ ಮುಂದಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾಕೆ ಕಡ್ಡಾಯವಾಗಿ ನಾವು ಅಡಿಗೆ ಮನೆಯಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ಹತ್ತಿ ಬಟ್ಟೆಯನ್ನೇ ಧರಿಸ್ತೀವಿ, ಅದೇ ತರ ಈ ಒಂದು ನೀರ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಇರುವಂತಹ ನೀರ್ನಲ್ಲಿ ನೈಲಾನ್ ಅಥವಾ ರೇಯಾನ್ ಬಟ್ಟೆಗಳನ್ನೇ ಯಾಕೆ ಧರಿಸ್ತೀವಿ ಅನ್ನೋದನ್ನು ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಹೋದ್ ಕ್ಲಾಸ್ ನಲ್ಲಿ ಪ್ರಶ್ನೆಗಳನ್ನ ಕೇಳಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದೆ. ಎಷ್ಟು ಕೇಳಿದೆ ಪ್ರಶ್ನೆಗಳು ನಿಮ್ಗೆ? 1, 2, 3, 4, 5 ಪ್ರಶ್ನೆಗಳನ್ನ ಕೇಳಿದ್ದೆ ಅಲ್ವಾ? ಅದಕ್ಕೆ ಉತ್ತರ ನೀವ್ ಏನ್ ಕೊಟ್ಟಿದ್ದೀರಾ ಅಥವಾ ನಿಮ್ಮ ರಫ್ ನೋಟ್ ಅಥವಾ ಈ ವಿದ್ಯಾಶಕ್ತಿಗೆ ಅಂತ ಇಟ್ಟಿರುವಂತಹ ಪುಸ್ತಕದಲ್ಲಿ ನೀವೇನ್ ಬರೆದುಕೊಂಡಿದ್ದೀರಾ, ಸೊ ಆ ಉತ್ತರ ಸರಿ ಇದೆಯಾ ಅಂತ ನಾವು ನೋಡೋಣ ಇವತ್ತಿನ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಓಪನ್ ಮಾಡೋದ್ರ ಮೂಲಕ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನಾದ್ರು ನಮ್ಮ ಕ್ಲಾಸ್ಗಳನ್ನ ನೀವು ಫಾಲೋ ಮಾಡ್ತಾ ಇದ್ರೆ, ಸೊ ನಿಮ್ಗೆ ಅಲ್ಲಿ ಆಲ್ರೆಡಿ ಸಿಕ್ಕಿರುತ್ತೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳೆಲ್ಲ ಸಿಕ್ಕಿರುತ್ತೆ. ಅಂದ್ರೆ ನೀವು ಪ್ರಶ್ನೆಗಳನ್ನೆಲ್ಲ ಸುಮಾರಷ್ಟು ಸಲ ನೋಡಿರ್ತೀರಾ. ಈಗ ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ, ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ನಿಮ್ಗೆ ಸ್ಕ್ರೀನ್ ನ ಶೇರ್ ಮಾಡಿದ್ದೀನಿ. ಇನ್ನೊಂದಿಷ್ಟು ಪ್ರಶ್ನೆನ ಉದ್ದವಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಮೊದಲನೇ ಪ್ರಶ್ನೆಗೆ ಏನು? ಆಪ್ಷನ್ ಬಿ, ಬೆಳೆ ಅಂತ ಕರೀತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ. ಅದೇ ರೀತಿ ನೇಗಿಲು ಮತ್ತು ಲೆವೆಲರ್ ಗಳನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ? ಕೊಯ್ಲು ಮಾಡಲು, ಬೆಳೆ ವರ್ಗೀಕರಿಸಲು, ಬೀಜ ಬಿತ್ತನೆ ಮಾಡಲು, ಉಳುಮೆ ಮತ್ತು ಮಟ್ಟ ಮಾಡಲು. ನೇಗಿಲು ಮತ್ತು ಲೆವೆಲರ್ ಅಂತಿದ್ದಂಗೆ ಗೊತ್ತಾಗ್ಬೇಕೆ ಮಟ್ಟ ಮಾಡಲು ಬಳಸ್ತೀವಿ ಅಂತ. ಸೊ ಆದ್ರಿಂದ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ, ಉಳುಮೆ ಮತ್ತು ಮಟ್ಟ ಮಾಡಲು ಉಪಯೋಗಿಸ್ತೀವಿ. ಹಾನಿಗೆ ಒಳಗಾದ ಬೀಜಗಳು ನೀರಿನ ಮೇಲೆ ಏನ್ ಮಾಡುತ್ತೆ? ನೀರ್ನ ಗಲೀಜ್ ಮಾಡುತ್ತಾ, ಮಲಿನಗೊಳಿಸುತ್ತಾ, ಮುಳುಗುತ್ತಾ, ತೇಲುತ್ತಾ ಅಥವಾ ಅದರ ಬಣ್ಣ ಬದಲಾಯಿಸುತ್ತಾ? ಹಾನಿಗೆ ಒಳಗಾದ ಬೀಜಗಳು ಅಂದ್ರೆ ಟೊಳ್ಳಾಗಿರೋ ಬೀಜಗಳು. ಸೊ ಟೊಳ್ಳಾಗಿರುವಂತಹ ಬೀಜಗಳು ನೀರಿನ ಮೇಲೆ ಏನ್ ಮಾಡುತ್ತೆ? ಹಗುರವಾಗಿರ್ತವು, ಅದರಿಂದ ನೀರಿನ ಮೇಲೆ ತೇಲುತ್ತೆ. ಸೊ ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ. ತಿಳಿತಾ? ನೆಕ್ಸ್ಟ್, ದೊಡ್ಡ ಪ್ರಮಾಣದಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಯನ್ನ ಒದಗಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಪಶು ಕಾಳಜಿ ಅಂತ ಕರೀತಾರಾ? ಇಲ್ಲ, ಅದು ಪಶು ಸಂಗೋಪನೆ ಅಂದ್ರೆ ಅನಿಮಲ್ ಹಸ್ಬೆಂಡರಿ. ಸೊ ಪಶು ಸಂಗೋಪನೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಂದು ಸಿ, ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್, ಐದನೇ ಪ್ರಶ್ನೆ, ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಒಕ್ಕಣೆ, ಕಳೆಗಳಿಂದ ರಕ್ಷಣೆ, ಸಂಗ್ರಹಣೆ ಅಥವಾ ತೂರುವಿಕೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆ ಏನಿರುತ್ತೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಒಕ್ಕಣೆ ಅಂತ ಕರಿತೀವಿ. ಆಪ್ಷನ್ ಎ ಉತ್ತರ. ಆಯ್ತಾ? ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದೆ ನಾನು, ಅದು ಆರನೇ ಪ್ರಶ್ನೆ. ಅದು ನೀರಾವರಿಯ ಆಧುನಿಕ ವಿಧಾನಗಳು ಯಾವುವು? ಅಗಗಳು ಮತ್ತು ಸರಪಳಿಯ ಪಂಪ್, ಏತ ನೀರಾವರಿ ಹಾಗೂ ರಾಹಟ್, ಮತ್ತೆ ಕಂಬೈನ್ ಹಾಗೂ ಕ್ಷಮೆಯಿರ್ಲಿ ಅಡಚಣೆಗೆ, ಕಂಬೈನ್ ಹಾಗೂ ಕಲ್ಟಿವೇಟರ್, ತುಂತುರು ವಿಧಾನ ಅಥವಾ ಹನಿ ನೀರಾವರಿ ವಿಧಾನ. ಈ ಪ್ರಶ್ನೆಗೆ ಉತ್ತರ ಏನಂತ ನೀವ್ ಕಂಡ್ಕೊಳ್ಬೇಕು? ಏನಂತ ಹೇಳ್ತೀರಾ? ನೀರಾವರಿಯ ಆಧುನಿಕ ವಿಧಾನ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರ್ಬೇಕಾವು ತುಂತುರು ವಿಧಾನ.
ತುಂತುರು ವಿಧಾನ ಮತ್ತು ಹನಿ ನೀರಾವರಿ ವಿಧಾನ. ಅದಕ್ಕೆ 6ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದಾಗಿತ್ತು MCQ ಪ್ರಶ್ನೆಗಳಿಗೆ ಉತ್ತರ. ಅರ್ಥ ಆಯ್ತಾ? ಸೊ ನಾನು ಈ ಪ್ರಶ್ನೆಗೆ ಉತ್ತರವನ್ನ ನಾನು ಇಲ್ಲಿ ಬರ್ದಿದ್ದೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದ್ರು ಕೂಡ ಈ ಉತ್ತರಗಳು ನಿಮ್ಗೆ ಕಾಣಿಸುತ್ತೆ. ಮೊದಲನೇ ಪ್ರಶ್ನೆಗೆ ಬಿ, 2ನೇ ಪ್ರಶ್ನೆಗೆ ಡಿ, 3ನೇ ಪ್ರಶ್ನೆಗೆ ಸಿ, 4ನೇ ಪ್ರಶ್ನೆಗೆ ಸಿ, 5ನೇ ಪ್ರಶ್ನೆಗೆ ಎ, 6ನೇ ಪ್ರಶ್ನೆಗೆ ಡಿ. ಇವುಗಳು ಉತ್ತರಗಳು. ಸೊ ನಿಮ್ಗೆ ಸೆಲ್ಫ್ ಅನಲೈಸ್ ಮಾಡ್ಕೊಬಹುದು. ನಿಮ್ಗೆ 6 ಪ್ರಶ್ನೆಗಳಿಗೆ ಎಷ್ಟು ಸರಿಯಾದ ಉತ್ತರಗಳನ್ನ ನೀವು ಕೊಟ್ಟಿದ್ದೀರಾ ಅಂತ. ಆಯ್ತಾ? ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗ್ಲಿ. ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.